ಚನ್ನಗಿರಿ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ನಗರ ಶಾಖೆಯ ಉದ್ಘಾಟನೆ ಹಾಗೂ ಜನಜಾಗೃತಿ ಕಾರ್ಯಕ್ರಮ ಭಾನುವಾರ ಜರುಗಿತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ನೀಡಿದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ, ಸಮಾಜ ನಿರ್ಮಾಣಕ್ಕೆ ಶಿಸ್ತು, ಶಿಕ್ಷಣ, ಸ್ವಾವಲಂಬನೆ 3 ಸ್ತಂಭಗಳು ಅಂತ ತಿಳಿಸಿ ಮಾತನಾಡಿದ್ರು. ಸಮಾಜ ಸಮುದ್ರವನ್ನ ಸೇರುವ ನದಿಯಂತಿರಬೇಕು. ನಮ್ಮ ಜನ ಹಿಂದಿನ ದಿನಗಳಲ್ಲಿ ಸೇವಾ ವರ್ಗದಲ್ಲಿ ಸಿಲುಕಿದ್ರು. ಇಂದಿನ ಪೀಳಿಗೆ ಶಿಕ್ಷಣದಿಂದ ತಾವೇ ಬೆಳಕು ಕಂಡಿದೆ. ಬಡವರಾಗಿ ಹುಟ್ಟಿದ್ದೇವೆ, ಆದರೆ ಬಡವರಾಗಿ ಸಾಯಬಾರದು. ಬಸವಣ್ಣನ ನಾಯಕ ತತ್ವದಂತೆ ಪ್ರತಿಯೊಬ್ಬರೂ ಸ್ವಂತ ಉದ್ಯಮ, ಸ್ವಂತ ದುಡಿಮೆಗೆ ತೊಡಗಿದ್ರೆ ಸಮಾಜದ ಘನತೆ ಹೆಚ್ಚುತ್ತದೆ ಅಂತ ಹೇಳಿದ್ರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಸಾಧು ಲಿಂಗಾಯತರು ವಿಶ್ವ ಬಂಧು ಮರುಳ ಸಿದ್ದೇಶ್ವರ ವಂಶದವರು. ಮರುಳ ಸಿದ್ದೇಶ್ವರರು ಮೂಲತಃ ಮಾದಿಗ ಜನಾಂಗದವರು. ನಾವೆಲ್ಲರೂ ಸಹ ಮಾದಿಗ ಜನಾಂಗದವರು. ಹಿಂದಿನ ಕಾಲದಲ್ಲಿ ನಮ್ಮನ್ನ ಸಹ ಕಡೆಗಣಿಸಿ ನೋಡುತ್ತಿದ್ದರು. ಪ್ರಸ್ತುತ ದಿನಗಳಲ್ಲಿ ನಾವುಗಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಶಿಕ್ಷಿತರಾಗೋದ್ರೊಂದಿಗೆ ರಾಜಕೀಯದಲ್ಲಿ ಬೆಳೆದು ಸ್ಥಾನಮಾನಗಳನ್ನು ಗಳಿಸಿದ ಮೇಲೆ ನಮ್ಮನ್ನ ಸರಿಸಮಾನವಾಗಿ ನೋಡಲು ಪ್ರಾರಂಭಿಸಿದ್ರು. ಹಾಗೆಯೇ ನೀವು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಬೆಳೀಬೇಕು. ನೀವು ಬೆಳೆದಾಗ ನಿಮಗೆ ಗೌರವ ಕೊಡ್ತಾರೆ ಅಂತ ತಿಳಿಸಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಹುದಿಗೆರೆ ರಮೇಶ್ ಅವರು, ಮಾದಿಗ ಸಮುದಾಯ ಬಲಿಷ್ಠ. ಈ ಸಮುದಾಯಕ್ಕೆ ಚೆನ್ನಯ್ಯ ಸ್ವಾಮೀಜಿಗಳಂತಹ ಮಾರ್ಗದರ್ಶಕರೆಂಬುದು ಭಾಗ್ಯ. ಜಗದ್ಗುರು ಬಸವೇಶ್ವರರು ಮಾಡಿದಂತೆ ಶೋಷಿತರ ಒಗ್ಗಟ್ಟೆ ದೊಡ್ಡ ಶಕ್ತಿ. ಜಾತಿ ಪದ್ಧತಿ ಪೂರ್ಣವಾಗಿ ನಿರ್ಮೂಲನೆಯಾಗುವವರೆಗೆ ಹೋರಾಟ ಮುಂದುವರಿಬೇಕು ಅಂತ ಸ್ಪಷ್ಟ ಸಂದೇಶ ನೀಡಿದರು. ಇನ್ನು ಇದೇ ವೇಳೆ ಎಬಿ ನ್ಯೂಸ್ ಕರ್ನಾಟಕ ಮುಖ್ಯಸ್ಥರಾದ ನಲ್ಲೂರು ಮಹಮ್ಮದ್ ಆಸಿಫ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ನಿಂಗಪ್ಪ, ಗೌರವಾಧ್ಯಕ್ಷ ಶಿವಪ್ಪ, ಕಾರ್ಯಾಧ್ಯಕ್ಷ ನಾಗೇಂದ್ರಪ್ಪ, ಜಿಲ್ಲಾಧ್ಯಕ್ಷ ರಾಕೇಶ್, ಪುರಸಭೆಯ ಮಾಜಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ನಗರ ಶಾಖಾ ಅಧ್ಯಕ್ಷ ಮಂಜಪ್ಪ, ಮೂರ್ತಿ, ಎಚ್ಎನ್ ಕುಮಾರ್, ರಘು, ತಿಪ್ಪಗೊಂಡನಹಳ್ಳಿಯ ಪ್ರಸಾದ್, ಪ್ರಭಾಕರ್, ಪ್ರಸನ್ನ, ಧರ್ಮೇಂದ್ರ, ಹಾಲಪ್ಪ, ಜಗದೀಶ್, ಅನಿಲ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು, ನಿರ್ದೇಶಕರು, ಸದಸ್ಯರು ಹಾಗೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಅವರ ಆಶೀರ್ವಾದ ಸದಾ ನಮ್ಮ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತೆಗೆದ್ರಣ್ಣ ಒಂಚೂರು ಸೈಡು. ನಾವೇನು ಸಾಧರದೀವಲ್ಲ, ಸಾಧಲಿಂಗಾಯತರು ಅಂತಿರಲ್ಲ, ನಾವು ವಿಶ್ವಬಂಧು ಮರುಳಸಿದ್ದನ ವಂಶಸ್ಥರು. ವಿಶ್ವಬಂಧು ಮರುಳಸಿದ್ದ ಯಾರು? ಅವನು ಮಾದರವನು. ನಾವೆಲ್ಲ ಸಾಧರು ಏನದೀವಿ, ನಾವೆಲ್ಲ ಸಾಧರು ಮಾದರಾಗಿದ್ದೀವಿ. ನಮಗೀಗಲೂ ಹಿಂದೆಲ್ಲ ನಮ್ಮನ್ನು ಹಂಗೆ ನೋಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ, ಶಿಕ್ಷಣವಂತರಾಗಿ, ರಾಜಕೀಯದಲ್ಲಿ ಸ್ಥಾನವನ್ನು ಗಳಿಸಿದ ಮೇಲೆ ನಮ್ಮನ್ನು ಸರಿಸಮಾನವಾಗಿ ನೋಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗೆ ನೀವು ಭಾಳ ಜನ ಶರಣರನ್ನು ನಾವು ನೋಡಿದ್ದೀವಿ. ನಾನಂತೂ ವಿಶೇಷವಾಗಿ ಎಲ್ಲ ಶರಣರನ್ನು ನೋಡಿದ್ದೀನಿ. ನಾನು ಭಾಳ ಸಲ ಹೇಳಿದ್ದೀನಿ, ನಿಮ್ಮ ಜೊತೆಗೂ ಚರ್ಚೆ ಮಾಡ್ಬೇಕಾದ್ರೂ ಕೂಡ ಹೇಳಿದ್ದೀನಿ. ಯಾರಿಗಾದರೂ ಯಾವುದೇ ಸಮುದಾಯಕ್ಕೆ ಪರಮಪೂಜ್ಯರು, ಜಗದ್ಗುರುಗಳು ಸಿಗಬೇಕಂದ್ರೆ ಚೆನ್ನಯ್ಯ ಸ್ವಾಮೀಜಿ ಅಂತವ್ರು ಸಿಗಬೇಕು, ಆ ಸಮುದಾಯದ ಪುಣ್ಯ ಅಂತ ಹೇಳಿದ್ದೀನಿ. ನಾನು ಸುಮ್ಮನೆ ಹೊಗಳಲಿಕ್ಕೆ ಹೇಳಲ್ಲ. ನಾವು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಪರಮಪೂಜ್ಯರನ್ನ ಬಳಸ್ಕೊಳ್ತೀವಿ, ಸಮುದಾಯ ಬಳಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಪರಮಪೂಜ್ಯರಲ್ಲಿ ಪರಿಪೂರ್ಣವಾದ ಎಲ್ಲ ರೀತಿಯಾದ ಶಕ್ತಿಯನ್ನು ನಾವು ಕಂಡುಕೊಂಡಿದ್ದೀವಿ. ರಿಸಲ್ಟ್ಗೋಸ್ಕರ ಅಷ್ಟು ತಿಂಗಳ ಕಾಲ ನಾವು ಪ್ರಯತ್ನ ಪಟ್ಟಿರ್ತೀವಿ. ಹಾಗೆ ನಮ್ಮ ದಸರಾದಲ್ಲಿ ಇವರೆಲ್ಲರೂ ಬಂದರು. ನಾನು ಮುರುಘಾ ಮಠದಲ್ಲಿದ್ದೆ. ನಾಗೇಂದ್ರಪ್ಪನವರು ಹಿರಿಯರು, ಏನೋ ಒಂದು ಕಾಳಜಿ, ಏನೋ ಒಂದು ಸಮಾಜಕ್ಕೆ ಮಾಡೋಣಪ್ಪ ಈ ಒಂದು ವಯಸ್ಸಿನಲ್ಲಿ. ನಾನೀಗ ರಿಟೈರ್ಡ್ ಆಗೋ ಸ್ಟೇಜು ಬಂದಾಗ ಅವನ್ನೆಲ್ಲ ಹಿಂಗೆ ಮುರುಘಾ ಮಠದಲ್ಲಿ ದಸರಾ ನಡೀತಿತ್ತು. ಒಂದು ಕಟ್ಟೆ ಮೇಲೆ ಕೂತ್ಕೊಂಡೆ, ಎಲ್ಲ ಹಿಂಗೆ ಕೂತ್ಕೊಂಡು ಹಂಗೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಾನು ಬಿಡು ಮಾಡ್ಕೊಂಡು ಒಂದು ಸ್ವಲ್ಪ ಕ್ಲಾಸ್ ತಗೊಂಡೆ.
ಕ್ಲಾಸ್ ಅಂತಂದ್ರೆ ಅದೇನೋ ಬೇರೆ ಥರ ಅನ್ಕೋಬೇಡಿ. ಬಹುಶಃ ನಮ್ಮಲ್ಲಿ ಯಾಕೆ ಈ ವೈಟ್ ಅಂಡ್ ವೈಟ್ ಅಂತಕ್ಕಂಥದ್ದು ಅಂದ್ರೆ, ಬಹುಶಃ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಸಮಾಜದಲ್ಲಿ ಒಂದು ಈ ಬಟ್ಟೆ ಒಂದು ವೈಖರಿ ನೋಡ್ತಾ ಇದೀವಿ. ಇಲ್ಲಿ ಶಿಸ್ತು ಮತ್ತೆ ಸಂಭ್ರಮ ಮತ್ತೆ ಶಾಂತಿ, ನಮ್ಮಲ್ಲೂ ಕೂಡ ಒಂದು ಜಾಗೃತಿ ಇದೆ, ಮಾದ್ರಲ್ಲೂ ಕೂಡ ಒಂದು ಒಗ್ಗಟ್ಟಿದೆ ಅನ್ನತಕ್ಕಂಥದ್ದು ಏನಾದ್ರೆ ಇದೆ ಅನ್ನೋದಾದ್ರೆ ಇವತ್ತಿನ ಸಮಾರಂಭದ ಒಂದು ಉದಾಹರಣೆ ಅಂತಕ್ಕಂಥದ್ದನ್ನು ಕೂಡ ನಾನು ಭಾವಿಸ್ತೇನೆ. ಹಾಗಾಗಿ ಏನಾಗಿದೆ ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಜನಜಾಗೃತಿ ಇವತ್ತು